ಹಂಪಿಯ ಪ್ರಾಚೀನ ಕಲ್ಲುಗಳ ಮೇಲೆ ಸೂರ್ಯೋದಯವಾಗುತ್ತಿದ್ದಂತೆ ವಾತಾವರಣದಲ್ಲಿ ಒಂದು ವಿಚಿತ್ರ ಮೌನ ಆವರಿಸಿತು. ಹಕ್ಕಿಗಳು ಹಾಡುತ್ತಿರಲಿಲ್ಲ. ಹರಿಯುವ ತುಂಗಭದ್ರೆ ನದಿಯಲ್ಲಿ ಮೊದಲಿಗಿದ್ದ ಸಂಭ್ರಮವಿರಲಿಲ್ಲ. ಆ ನಾಡಿನ ಹೃದಯ ಭಾಗದಲ್ಲೊಂದು ಎತ್ತರದ ದೇವಾಲಯವಿತ್ತು. ಅಲ್ಲಿ ವರ್ಷಗಳಿಂದ ಶಬ್ದ ಮಾಡದ ಒಂದು ಬೃಹತ್ ಗಂಟೆ ಇತ್ತು. ಹಿರಿಯರ ಪ್ರಕಾರ ಆ ಗಂಟೆ ಮೊಳಗುತ್ತಿದ್ದಾಗ ಹಂಪಿಯಲ್ಲಿ ಶಾಂತಿ ನೆಮ್ಮದಿ ನೆಲೆಸಿತು. ಆದರೆ ಅದು ಮೌನವಾದ ಮೇಲೆ ಜನರ ಹೃದಯದಲ್ಲಿದ್ದ ಮೃದುತ್ವವೂ ಮಾಯವಾಯಿತು. ಸಮಸ್ಯೆಯ ಹಿನ್ನೆಲೆ ದ ಕಾಂಟೆಕ್ಸ್ಟ್ ಜೋಟಾ ಭೀಮ್ ತನ್ನ ಗೆಳೆಯರೊಂದಿಗೆ ಅಲ್ಲಿಗೆ ಬಂದಾಗ ಅಲ್ಲಿನ ಭಾರವಾದ ವಾತಾವರಣದ ಅರಿವಾಯಿತು. ಒಬ್ಬ ಗರ್ವಿಷ್ಠ ರಾಜನು ತನ್ನ ಗೌರವಾರ್ಥವಾಗಿ ಮಾತ್ರ ಆ ಗಂಟೆ ಬಾರಿಸಬೇಕೆಂದು ಆದೇಶಿಸಿದನಂತೆ. ಗಂಟೆ ಮೊಳಗದಿದ್ದಾಗ ಪ್ರೀತಿಯ ಜಾಗದಲ್ಲಿ ಕೋಪ ತುಂಬಿಕೊಂಡಿತು. ಬೆಳೆಗಳು ಒಣಗಿದವು. ಜನರ ನಗು ಮಾಯವಾಯಿತು. ಬಲದಿಂದ ಎಲ್ಲವನ್ನೂ ಗೆಲ್ಲಬಹುದು ಎಂದು ನಂಬಿದ್ದ ಭೀಮನಿಗೆ ಈ ಮೌನ ದೊಡ್ಡ ಸವಾಲಾಗಿ ಕಂಡಿತು. ಭೀಮನ ಪ್ರಯತ್ನ ಭೀಮಸ್ ಅಟೆಂಪ್ಟ್ ದೃಢನಿಶ್ಚಯದಿಂದ ಭೀಮ ದೇವಸ್ಥಾನದೊಳಗೆ ಹೋಗಿ ತನ್ನ ಪೂರ್ಣ ಶಕ್ತಿಯಿಂದ ಗಂಟೆಯ ಹಗ್ಗವನ್ನು ಎಳೆದನು. ಆದರೆ ಗಂಟೆ ಅಲುಗಾಡಲೇ ಇಲ್ಲ. ಇನ್ನಷ್ಟು ಜೋರಾಗಿ ಪ್ರಯತ್ನಿಸಿದರೂ ಕೇವಲ ಧೂಳು ಮಾತ್ರ ಕೆಳಗೆ ಬಿತ್ತು. ಮೊದಲ ಬಾರಿಗೆ ಭೀಮ ಅಸಹಾಯಕನಾಗಿ ನಿಂತನು. ಅಷ್ಟರಲ್ಲಿ ಹಳ್ಳಿಯ ಪುಟ್ಟ ಮಗುವೊಂದು ಬಂದು ಗಂಟೆಯ ಕೆಳಗೆ ಹೂವುಗಳನ್ನಿಡು, ಹಿಂದೆ ನಮ್ಮನ್ನು ರಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಎಂದು ಮನಸ್ಸಿನಲ್ಲೇ ಬೇಡಿಕೊಂಡಿತು. ಆ ಕ್ಷಣದಲ್ಲಿ ಗಂಟೆ ಮೆಲ್ಲಗೆ ಕಂಪಿಸತೊಡಗಿತು. ಬದಲಾದ ರಾಜ್ ದ ಟ್ರಾನ್ಸ್ಫಾರ್ಮೇಶನ್. ರಾಜನು ಓಡಿ ಬಂದು ತನ್ನ ವೈಭವಕ್ಕಾಗಿ ಗಂಟೆ ಬಾರಿಸಲು ಭೀಮನಿಗೆ ಆಜ್ಞಾಪಿಸಿದನು. ಆದರೆ ಗಂಟೆ ಮತ್ತೆ ಸ್ತಬ್ಧವಾಯಿತು. ಆಗ ಆ ಪುಟ್ಟ ಮಗು ಯಾವುದೇ ಭಯವಿಲ್ಲದೆ ಕೇವಲ ಪ್ರೀತಿಯಿಂದ ತಲೆಬಾಗಿ ನಮಸ್ಕರಿಸಿತು. ತಕ್ಷಣವೇ ಇಡೀ ದೇವಾಲಯದಲ್ಲಿ ಸುವರ್ಣಮಯವಾದ ಮಧುರ ಧ್ವನಿ ಕೇಳಿಸಿತು. ಅದು ಅಹಂಕಾರದ ಶಬ್ದವಾಗಿರಲಿಲ್ಲ, ಬದಲಾಗಿ ಪ್ರೀತಿಯ ಕರೆಯಾಗಿತ್ತು. ಗಂಟೆಯು ಶಕ್ತಿಗೆ ಸೋಲದೆ ಕರುಣೆಗೆ ಸ್ಪಂದಿಸಿತ್ತು. ಉಪಸಂಹಾರ ಕನ್ಕ್ಲೂಷನ್. ಭೀಮನಿಗೆ ಸತ್ಯದ ಅರಿವಾಯಿತು. ಆತ ರಾಜನಿಗೆ ಆದೇಶಿಸುವುದನ್ನು ಬಿಟ್ಟು ಆಲಿಸಲು ಮನವಿ ಮಾಡಿದನು. ಪಶ್ಚಾತ್ತಾಪ ಪಟ್ಟ ರಾಜನು ಮಗುವಿನ ಪಕ್ಕದಲ್ಲಿ ಮಂಡಿಯೂರಿ ಕುಳಿತನು. ಯಾವಾಗ ಎಲ್ಲರ ಮನಸ್ಸಿನಲ್ಲಿ ವಿನಯ ತುಂಬಿತೋ ಆಗ ಗಂಟೆ ಪೂರ್ಣವಾಗಿ ಮೊಳಗಿತು. ಹಂಪಿಯ ತುಂಬೆಲ್ಲ ಬೆಳಕು ಹರಡಿತು. ಹಕ್ಕಿಗಳು ಹಾಡಿದವು. ನದಿ ನಲಿದಾಡಿತು. ಜನರ ಮುಖದಲ್ಲಿ ಮತ್ತೆ ನಗು ಅರಳಿತು. ಭೀಮ ಅಹಂಕಾರ ಪಡಲಿಲ್ಲ. ಇತರರನ್ನು ಮೇಲೆತ್ತುವುದೇ ನಿಜವಾದ ಶಕ್ತಿ ಎಂಬ ಪಾಠವನ್ನು ಅರಿತು ಮೆಲ್ಲನೆ ನಕ್ಕನು. ಅಂದಿನಿಂದ ಹಂಪಿಯ ಮೌನ ಗಂಟೆ ಕೇವಲ ನಿರ್ಮಲ ಮನಸ್ಸಿನವರಿಗಾಗಿ ಮಾತ್ರ ಮೊಳಗುತ್ತಿತ್ತು. ಕೊನೆಯ ಮಾತು ಕಾಲ್ ಟು ಆಕ್ಷನ್. ಸಂಜೆಯ ಹೊಂಬೆಳಕಿನಲ್ಲಿ ಭೀಮ, ಅವನ ಗೆಳೆಯರು, ರಾಜ ಮತ್ತು ಆ ಮಗು ಎಲ್ಲರೂ ಒಟ್ಟಾಗಿ ನಿಮ್ಮನ್ನು ನೋಡಿ ಹೀಗೆ ಹೇಳುತ್ತಿದ್ದಾರೆ. ಈ ಕತೆ ನಿಮ್ಮ ಹೃದಯಕ್ಕೆ ಹತ್ತಿರವಾಗಿದ್ದರೆ ಲೈಕ್ ಮಾಡಿ, ಮಿತಿವ ಮೈ5 ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಆಶೀರ್ವಾದವನ್ನು ಪಡೆಯಲು ಕಾಮೆಂಟ್ ಮಾಡಿ.